ಪ್ರಶ್ನೆ ಏನು ಅಂತ ಗೊತ್ತಿಲ್ಲ, ಬಟ್ ಎಸ್, ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಇದೊಂದು ಸ್ಪೆಷಲ್ ಆಗಿ ನಾವು ತಂಡದ ಜೊತೆ ಆಚರಿಸ್ತಾ ಇದ್ದೀವಿ. ಆ್ಯಂಡ್ ಬಲರಾಮನ್ ತಂಡ ನಿಮ್ಗೆ ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಿದೆ ಅನಿಸುತ್ತೆ. ಸಿನಿಮಾ ಎಕ್ಸ್ಪೀರಿಯನ್ಸ್ ನಾನು ಪ್ರತಿ ಸಲ ಹೇಳ್ತೀನಲ್ಲ, ಇಟ್ ವಾಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ನನಗೆ. ಬಲರಾಮ ಈಸ್ ಲೈಕ್ ಆಲ್ ಟೈಮ್ ಫೇವ್ರೇಟ್ ಮೂವಿ ನನಗೆ, ಆ್ಯಂಡ್ ಆ ಪಾತ್ರ ಕೂಡ ಈಸ್ ಆಲ್ ಟೈಮ್ ಫೇವ್ರೇಟ್ ನನಗೆ. ಐ ಥಿಂಕ್ ವೆರಿ ಸೂನ್ ನಿಮಗೂ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂದ್ಬಿಟ್ಟು. ಐ ಪ್ರಾಮಿಸ್ ಯು ದಿಸ್, 2026 ಬ್ಲಾಕ್ ಬಸ್ಟರ್ ಸಿನಿಮಾ ಬಲರಾಮ ಆಗಿರುತ್ತೆ. ವೆರಿ ಗುಡ್, ವೆರಿ ಗುಡ್. ಆ್ಯಂಡ್ ವಿನಯ್, ಸರ್ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸು, ಚೈತನ್ಯ ಸರ್ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ವಿನೋದ್ ಸರ್ ಜೊತೆ ಐ ಥಿಂಕ್ ನೋ ಸ್ಟ್ರೆಸ್ ಎಟ್ ಆಲ್. ಅಂದರೆ ಎಷ್ಟು ಕರೆಕ್ಷನ್ಸು ಏನೇನಿದ್ರೂ ಅಷ್ಟು ಸಪೋರ್ಟ್ ಮಾಡಿಕೊಂಡು, ಆ್ಯಕ್ಟಿಂಗ್ ವೈಸ್ ಆಗಲಿ ಅಥವಾ ಒಂದು ಫ್ರೇಮ್ ವೈಸ್ ಆಗಲಿ, ಹೇಗಿದ್ದರೆ ಹೇಗೆ ಕಾಣಿಸ್ತೀವಿ ಅಂತ ತುಂಬ ಬ್ರೀಫ್ ಮಾಡಿ, ತುಂಬ ಕರೆಕ್ಷನ್ಸ್ ಮಾಡಿ, ತುಂಬ ಗೈಡ್ ಮಾಡಿದ್ದಾರೆ ವಿನೋದ್ ಸರ್. ಆ್ಯಂಡ್ ಚೈತನ್ಯ ಸರ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಅವ್ರ ಕೆಲಸನೇ ಮಾತಾಡತ್ತೆ. ಐ ಥಿಂಕ್ ಯು ಹ್ಯಾವ್ ಸೀನ್ ಆ ದಿನಗಳು, ಈಗ ಬಲರಾಮನ ದಿನಗಳು, ಇನ್ನು ಮುಂದಕ್ಕೆಲ್ಲ ಒಳ್ಳೆ ದಿನಗಳೇ ಇಡೀ ತಂಡಕ್ಕೆ. ಎಸ್, ಸೊ ಥ್ಯಾಂಕ್ ಯು ಸೊ ಮಚ್ ವಿನಿ. ಆಮೇಲೆ ನಮ್ಮ ಇವಾಗ ಪ್ರೊಡ್ಯೂಸರ್, ಆ್ಯಕ್ಚುಲ್ ಪ್ರೊಡ್ಯೂಸರ್ ಮೇಡಮ್ ಬಂದಿದ್ದಾರೆ. ಮೇಡಮ್ ದಯವಿಟ್ಟು ಮೇಡಮ್, ಬಲರಾಮನ ದಿನಗಳು ಎಷ್ಟು ಖುಷಿ ಇದೆ. ಮೂವಿ ಫೈನಲಿ ಫಿನಿಶ್ ಆಗಿದೆ. ಫೆಬ್ರವರಿ ಮಂತ್ ಎಂಡಿಗೆ ನಾವು ಬರ್ತಾ ಇದ್ದೀವಿ. ಸೊ ಮೂವಿ ಬಗ್ಗೆ ಹೇಳಬೇಕು ಅಂದಾಗ ನಿಜವಲ್ಲೂ ನನಗೆ ಇಷ್ಟೊಂದು ಖುಷಿ ತಂದಿರೋವಂಥ ವಿಷಯ ಅಂದರೆ ಇವತ್ತಿನ ಸಂಕ್ರಾಂತಿ ಹಬ್ಬ ಮಾಡ್ತಾ ಇರೋದು. ರಿಯಲಿ ಎಲ್ಲರೂ ಬಂದಿದ್ದೀರಾ, ಎಲ್ಲರೂ ನಾವು ಸಂಭ್ರಮದಿಂದ ನಾವು ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಎಲ್ರಿಗೂ ನನ್ನ ಮನಸ್ಪೂರ್ವಕವಾಗಿ ಫಸ್ಟ್ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ನಾವು ನಮ್ಮ ಪ್ರಿಯ ಆನಂದ್ ಕೂಡ ಅಲ್ಲಿಂದ ಇಲ್ಲಿವರೆಗೂ ನಮಗೆ ನಮ್ಮ ಪ್ರೀತಿಗೆ ಒಗ್ಗಟ್ಟು ಎಲ್ಲಿಗಂಟ ಬಂದು ನಮಗೆಲ್ರಿಗೂ ಸಂತೋಷ ಕೊಡ್ತಿದ್ದಾರೆ. ವಿನಯ್ ಗೌಡ್ರು, ನಮ್ಮ ವಿನೋದ್ ಅವರು, ರಜತ್ ಅವರು, ನಮ್ಮ ಪ್ರತಾಪ್ ನಾರಾಯಣು, ಮತ್ತು ನಮ್ಮ ವಿಶ್ವ ಸಿಂಗ್ಲಿ, ಎಲ್ಲರೂ ಎಲ್ಲರೂ ಕೂಡ ಬಂದಿರೋದು ನನಗೆ ಖುಷಿ ತಂದಿದೆ. ಬಟ್ ಈ ಖುಷಿಯಲ್ಲಿ ನನಗೇನು ಮಾತಾಡಬೇಕು ಅಂತಲೂ ಅನ್ನಿಸ್ತಾ ಇಲ್ಲ. ಹೆಚ್ಚಿನ ರೀತಿ ನಮ್ಮ ಮಾಸ್ಟ್ರು, ನಮ್ಮ ಚೈತನ್ಯ ಸರ್ ಇವತ್ತು ಈ ಟೀಮಲ್ಲಿ ಅವರು ಮಾಸ್ಟ್ರು ಗುರುಗಳು ಅಂದರೆ ತಪ್ಪಾಗಲಾರ್ದು. ನಮ್ಮ ಡೈರೆಕ್ಟರ್ ಸರ್ನ ಎಲ್ಲರನ್ನ ಸಮರ್ಥಿಸ್ಕೊಂಡು ಒಂದು ರೀತಿಲಿ ಒಂದು ರೂಟಲ್ಲಿ ಎಲ್ಲರನ್ನೂ ಕರೆತಂದು ಇಲ್ಲಿ ನಿಲ್ಲಿಸಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ಏಕೆಂದರೆ ಎಲ್ಲರೂ ನಮ್ಮ ಮಕ್ಕಳ ಥರ ಆಲನೆ ಪಾಲನೆ ಮಾಡಿ ಗುರುಗಳು ಏನು ಒಂದು ಇದರಲ್ಲಿ ತರ್ತಾರೋ ಆ ರೀತಿ ನಮ್ಮನ್ನು ಇಲ್ಲಿ ಎಲ್ಲರಿಗೂ ಅವರೊಂದು ಮಾದರಿಯಾಗಿ ನಮ್ಮನ್ನೆಲ್ಲರನ್ನೂ ತಂದು ಇಲ್ಲಿ ನಿಲ್ಲಿಸಿದ್ದಾರೆ. ನಿಜವಾಗ್ಲೂ ಅವರು ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ಅಲ್ಲಿಂದ ಇಲ್ಲಿವರೆಗೂ ಬಂದು ಹೆಚ್ಚಿನ ರೀತಿ ಕೆಲಸ ಮಾಡ್ತಾ ಇದ್ದೀರಾ. ನನಗೆ ಈ ಸಂತೋಷದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಫಸ್ಟು ನಿಮ್ಮೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಸಪೋರ್ಟ್ಗೆ ಹೀಗೆ ಇರಿ, ಸದಾ ಇರಿ. ಏಕೆಂದರೆ ನೀವಿಲ್ಲದೆ ನಾವು ಯಾರು ಏನೂ ಇಲ್ಲ. ದಯವಿಟ್ಟು ನಮ್ಮನ್ನ ಒಂದು ಒಳ್ಳೆ ಮಟ್ಟಕ್ಕೆ ನೀವೆಲ್ಲರೂ ನನ್ನ ತಗೊಂಡೋಗ್ತಾ ಇದ್ದೀರಾ. ನನಗೆ ಮೊನ್ನೆ ನೋಡಿದಾಗಲೂ ಕೂಡ ಖುಷಿ ಆಯಿತು. ನಮಗೆಲ್ರಿಗೂ ಇದೇ ರೀತಿ ಸಪೋರ್ಟಿಗಾಗಿರಿ. ಬಟ್ ಎಲ್ರಿಗೂ ನನ್ನ ಸಿಸ್ಟರ್ ನಿಶಾ ಇದಕ್ಕೂ ದೊಡ್ಡ ಬೆಂಬಲವಾಗಿ ನಿಂತಿದ್ದಾರೆ. ಬಟ್ ಎಲ್ರಿಗೂ ಕೂಡ ನಾನು ತುಂಬ ಹೃದಯದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಖುಷಿಲಿ ಸರ್ ಬಗ್ಗೆ ಮಾತಾಡೋದು ಮಾಡ್ಬಿಟ್ರಿ. ಸರ್ ಅವ್ರ ಜೊತೆ ನಾನು ಕೆಲಸ ಮಾಡಿರೋದು ನನಗೆ ತುಂಬ ಹೆಮ್ಮೆ ಇದೆ. ಏಕೆಂದರೆ ನಾವು ಒಂದು ಶೂಟಿಂಗಲ್ಲಿ ನಾವೆಲ್ಲರ ಜೊತೆ ಒಂದು ಕಾಲೇಜ್ ಟ್ರಿಪ್ ಥರ ಶೂಟಿಂಗ್ ಮಾಡ್ತಾಯಿದ್ವಿ. ಆ ಸಂತೋಷನ ನಾನು ಈಗಲೂ ಕೂಡ ನನಗೆ ಮರೆಯೋಕ್ಕಾಗಲ್ಲ. ಇಷ್ಟು ಬೇಗ ಶೂಟಿಂಗು ಮುಗಿದೋಗ್ಬಿಡ್ತಾ ಅನ್ನಿಸ್ಬಿಡ್ತು ನಿಜವಾಗ್ಲೂ. ಏಕೆಂದರೆ ಒಂದು ಫ್ರೆಂಡ್ಸ್ ಥರ ನೀವೆಲ್ಲರೂ ನನ್ನ ಜೊತೆ ಹೀಗೆ ಖುಷಿಲಿ ಇರ್ತೀರಿ ಅಂದರೆ ಖಂಡಿತ ಮಾಡೋಣ, ಅದರಲ್ಲಿ ಏನು ತಪ್ಪಿಲ್ಲ. ಬಟ್ ನಮಗೆಲ್ಲರೂ, ನಮಗೆ ಡೈರೆಕ್ಟ್ರ್ ಸರು ಹಾಗೇನೆ ವಿನೋದರು ಹಾಗೆ, ವೇಣು ಸರು ಹಾಗೆ, ಎಲ್ಲರೂ ಒಂದು ಕಾಮಿಡಿ ಮಾಡಿಕೊಂಡು ಒಂದು ಕೀಟ್ಲೆ ಮಾಡಿಕೊಂಡು, ನಮ್ಮ ವಿನಯ್ ಗೌಡ್ರಂತೂ ಬಿಡಿ, ಅವ್ರ ಬಗ್ಗೆ ಹೇಳೋಂಗೆ ಇಲ್ಲ. ನೀವೆಲ್ಲರೂ ನಮಗೆ ಒಂಥರ, ನಮಗೆ ಆ ಫಿಲಮನ್ನು ಮೂಡೇ ಇರಲಿಲ್ಲ. ಒಂದು ಕಾಲೇಜ್ ಟ್ರಿಪ್ ಥರ ಇದ್ದೀವಿ, ಒಂದು ಎಂಜಾಯ್ ಮಾಡ್ತಾ ಇದ್ದೀವಿ. ನಮ್ಮ ಪ್ರಿಯ ಅಂತೂ ಇನ್ನೂ ಎಳೆ ಮಗು, ಅದರಲ್ಲಿ ಹುಡುಗರ ಥರ ಆಟ ಆಡ್ಕೊಂಡು ಆ ಖುಷಿ ಎಂಜಾಯ್ಮೆಂಟಲ್ಲಿ ಕೀಟ್ಲೆ ಮಾಡ್ಕೊಂಡು ಒಂದು ಸಿನಿಮಾ ಮುಗಿಸಿದ್ದೀವಿ. ನೆಕ್ಸ್ಟು ಕೂಡ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಹೀಗೆ ಇರಲಿ. ಖಂಡಿತ ನಮ್ಮ ಡೈರೆಕ್ಟರ್ ಸರ್ ಮುಂದುವರೆದ ಭಾಗ 2 ಮಾಡೋಕ್ಕೆ ರೆಡಿ ಅವರೇ ಅಂದರೆ ನಾವೆಲ್ಲರೂ ರೆಡಿ. ಖಂಡಿತ ಮಾಡೋಣ ಸರ್. ಆಲ್ ದ ವೆರಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಪುನಿ, ದಯವಿಟ್ಟು ಬಲರಾಮನ ದಿನಗಳು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳೋ. ಎಲ್ರಿಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು. ಬಲರಾಮನ ದಿನಗಳ ಎಕ್ಸ್ಪೀರಿಯೆನ್ಸ್ ಅಂದರೆ ಈಗ ಪದ್ದಮ್ಮ ಹೇಳ್ದಂಗೆ ಲೈಕ್ ಕಾಲೇಜ್ ಕ್ಯಾಂಪಸ್ ಥರನೇ ಇದ್ದಿದ್ದು ನಾವೆಲ್ಲ. ಸೊ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಫಸ್ಟು ನಾವು ನನ್ನ ಏಜಲ್ಲಿ ನಾನು ಆ ದಿನಗಳು ಸಿನಿಮಾ ನೋಡಿದಾಗ
ಈ ಥರ ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾದಲ್ಲಿ ಒಂದು ಆ್ಯಕ್ಟ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅನ್ಫಾರ್ಚುನೇಟ್ಲಿ ಏಜಲ್ಲಿ ಅಂದರೆ ನಾನು ಚಿಕ್ಕವನು ಸರ್, ಆರಲ್ಲ ಅವಾಗ 16 ಆಗಿತ್ತು. ಸೊ ಆ ಕನಸು ಈಗ ಈ ಬಲರಾಮನ ದಿನಗಳಲ್ಲಿ ನನಸಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದೇ ರೀತಿ ಬಲರಾಮನ ದಿನಗಳಿಗೆ 4 ಪಿಲ್ಲರ್ಗಳಿದೆ. ಒಂದು ಪದ್ದಮ್ಮ, ಶ್ರೇಯಸ್ ಸರ್, ಚೈತನ್ಯ ಸರ್ ಮತ್ತು ವಿನೋದಣ್ಣ. ಇದರಲ್ಲಿ ಕಾಣದ ಇನ್ನೊಂದು ಪಿಲ್ಲರ್ ಅಂದರೆ ನಿಶಾ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ಅವರು ಹಿಂದೆಗಡೆಯಿಂದ ತುಂಬ ವರ್ಕ್ ಮಾಡಿದ್ದಾರೆ. ಸೊ ಹಾಗಾಗಿ ಮತ್ತು ಇದು ದೊಡ್ಡ ಕ್ರೂ ಇರೋದ್ರಿಂದ ನಮ್ಮ ಸಿನಿಮಾದಲ್ಲಿ ಯಾರ ಬಗ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ತುಂಬ ಚೆನ್ನಾಗಿದೆ. ಫೆಬ್ರವರಿಗೆ ಬರ್ತಾ ಇದ್ದೀವಿ. ಆರೈಸಿ ಹರಿಸಿ ಅದ್ಭುತವಾದ ಸಿನಿಮಾ. ಮತ್ತು ಇಲ್ಲ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹೀರೋಯಿನ ನೋಡೋಕೆ ಹೋಗಿ ಫ್ರ್ಯಾಕ್ಚರ್ ಆಯ್ತಂತೆ. ಹಾಂ, ಅದು ಸತ್ಯನೇ. ಅದು ಗೊತ್ತಿಲ್ಲ. ಈ ಕಾರವನಲ್ಲಿ ಇವ್ರ ಡೋರಿಂದ ಅವ್ರ ಡೋರಿಗೆ ಎಗರಕ್ಕೆ ಹೋಗಿ ಬಿದ್ದೋಗಿರೋದು. ಆ ಥರ ಎಗ್ರಕ್ಕೇನು ಹೋಗಿಲ್ಲ. ನಾನು ಫೋನಲ್ಲಿದ್ದೆ, ಇವನ ಜೊತೆ ಮಾತಾಡ್ಕೊಂಡು ಫೋನಲ್ಲಿ ಬಂದೆ. ನಮ್ಮ ಎದುರುಗಡೆನೇ ಇವ್ರ ಕ್ಯಾರವನ್ ಇತ್ತು. ಡೋರ್ ಓಪನ್ ಮಾಡಿದೆ, ಇವರು ಏಂಜಲ್ ಥರ ಹಿಂಗೆ ಹೋಗ್ತಾ ಇದ್ರು. ಮಾತಾಡ್ಕೊಂಡು ಹಿಂಗಿಟ್ಟೆ, ಒಂದು ಸ್ಟೆಪ್ ಮಿಸ್ ಆಯಿತು. ಪಾಪ ನಿಶಾ ಮೇಡಮ್ ಅವರೇ ನಿಂತು ಎಲ್ಲ ಆಪರೇಷನ್ ಮಾಡಿಸಿ ರೆಡಿ ಮಾಡಿದ್ರು. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಲರಾಮದ ಭಾಗವಾಗಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಹಾಗೆ ಈ ಸಿನಿಮಾ ನನಗೊಂಥರ ಬಿಫೋರ್ ನಾನಿದು ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಇರಲಿಲ್ಲ, ಗೊತ್ತಿರಲಿಲ್ಲ ಈ ಸಿನಿಮಾ ಹೆಂಗೆ ಏನು ಅಂತ. ಇದಕ್ಕೆ ನಾನು ಎಂಟ್ರ್ ಆಗೋದಕ್ಕೆ ಒಬ್ಬರು ಮೂಲ ಕಾರಣ ನಮ್ಮ ಕಿರಣ್. ಸೊ ಅವರು ನಾನು ಮುಂಚೆ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಹಾಗಾಗಿ ಈ ಪ್ರಾಜೆಕ್ಟ್ ಈ ವಾಸ್ ಎ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಸೊ ಅವ್ರ ಮೂಲಕ ನಾನು ಈ ಸಿನಿಮಾಗೆ ಎಂಟ್ರಿ ಆಗಿದ್ದು. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಚೈತನ್ಯ ಸರಿಗೆ ಮೊದಲನೇ ಆಡಿಷನ್ ಕೊಟ್ಟಾದಮೇಲೆ ಸರ್ ನೋಡ್ತಿದ್ದಾಗಲೇ ನಾನು ಏನು ಪಾತ್ರ ಮಾಡಿದ್ದೇನೆ ಅದಕ್ಕೆ ಇಮಿಡಿಯೇಟಾಗಿ ಸೆಲೆಕ್ಟ್ ಮಾಡಿದ್ರು. ದೆನ್ ಅಗೇನ್ ಮ್ಯಾಮ್ ನಿಶಾ ಮ್ಯಾಮ್, ನಿಮಗೂ ಥ್ಯಾಂಕ್ಸ್ ತುಂಬ. ದೆನ್ ಅಗೇನ್ ಮತ್ತು ಪದ್ಮಮ್ಮ ಕ್ಲಾಸ್ಮೇಟ್ ಅಂತಲೇ ಹೇಳ್ಬೋದು. ಹೌದು, ಕಾರವನಲ್ಲೆಲ್ಲ ಹಾಡು ಆಡ್ಕೊಂಡಿದ್ವಿ ಅಲ್ವಾ ಮ್ಯಾಮ್? ಸೊ ಅದಾದ ನಂತರ ನಾನು ನೋಡಿದ್ದು ಶ್ರೇಯಸನ್ನ. ಸೊ ಒಂದು ಒಳ್ಳೆ ಟೀಮು, ಆ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಆಗಿರೋದಕ್ಕೆ ತುಂಬ ಖುಷಿ ಇದೆ. ಆ್ಯಂಡ್ ಅಗೈನ್ ವಿನೋದ್ ಸರ್ ಬಗ್ಗೆ ಹೇಳಲೇಬೇಕು. ನಾನು ಐ ಥಿಂಕ್ ನವಗ್ರಹ ಬಂದಾಗ 10th ಸ್ಟ್ಯಾಂಡರ್ಡ್ ಏನೋ ಅಂದ್ಕೊಳ್ತೀನಿ. 10th ಸ್ಟ್ಯಾಂಡರ್ಡ್ ಏನೋ ಅಂತ. ನಾವು ಚಿಕ್ಕ ವಯಸ್ಸಲ್ಲಿ ಆ ಒಂದು 10th ಸ್ಟ್ಯಾಂಡರ್ಡಲ್ಲಿದ್ದಾಗ ಮರಳ ಮೇಲೆಲ್ಲ ಫೈಟ್ ಮಾಡ್ತಾಯಿದ್ವಿ. ಸೊ ಈ ನವಗ್ರಹ ಬಂದಾಗ ದರ್ಶನ್ ಸರ್ದು ಮತ್ತು ವಿನೋದ್ ಸರ್ದೊಂದು ಆ ಫೈಟು ನೋಡಿ ತುಂಬ ಇನ್ಸ್ಪೈರ್ಡ್ ಆಗಿದ್ದೆ ಆ ಟೈಮಲ್ಲಿ. ಅವಾಗ ಪ್ಲ್ಯಾನ್ ಮಾಡಿ ಅಲ್ಲೇ ನಾನು ಹೊಡಿಬೇಕು ಅಂತ. ಇಲ್ಲ ಆ ಥರ ಏನಿಲ್ಲ. ಸೊ ಅವಾಗ ಇಲ್ಲ ಇವ್ರ ಜೊತೆ ಪ್ರಾಜೆಕ್ಟ್ ಮಾಡಬೇಕಲ್ಲ. ಆವಾಗಲ್ಲ ಬರ್ತಾ ನಾನು ಆರ್ಟಿಸ್ಟ್ ಆದಮೇಲೆ. ಬಟ್ ಆ ಟೈಮಲ್ಲಿ ನನಗೆ ಇವರು ನೋಡಿದಾಗ ಏನು ಗುರು ಫೈಟ್ ಮಾಡ್ತಾರೆ ಇವರು, ಏನು ಸಕಲಾಗಿ ಮಾಡ್ತಾರೆ. ಸೊ ಆ್ಯಂಡ್ ಅಗೇನ್ ಪ್ರಭಾಕರ್ ಸರ್ ಸಿನಿಮಾಗಳು ನೋಡಿದ್ವಿ. ಸೊ ಇದನ್ನೆಲ್ಲ ನೋಡಿದಾಗ ಫೈನಲಿ ವಿನೋದ್ ಸರ್ ಜೊತೆ ಪ್ರಾಜೆಕ್ಟ್ ಅಂತ ಗೊತ್ತಾಗಿದ್ದ ತಕ್ಷಣ ವೆರಿ ನೆಕ್ಸ್ಟ್ ಸೆಕೆಂಡೇ ನಾನು ಮಾಡ್ತಿದ್ದೀನಿ ಪ್ರಾಜೆಕ್ಟು ಅಂತ ಕನ್ಫರ್ಮ್ ಮಾಡಿಕೊಂಡೆ. ಸೊ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಸಿನಿಮಾ ಪೂರ ಒಟ್ಟಿಗೆ ಟ್ರಾವೆಲ್ ಮಾಡ್ತೀವಿ. ಸೊ ನಾನು ಆ್ಯಂಡ್ ಪುನಿ ಆಗಿರ್ಬೋದು, ಸೀನಾ ತುಂಬ ಆಲ್ಮೋಸ್ಟ್ ಸಿನಿಮಾ ಪೂರ ಒಟ್ಟಿಗೆ ಟ್ರಾವೆಲ್ ಮಾಡ್ತೀವಿ. ಅನಿಲ್ ಪಠಾಣ್ ಅಂತ ಒಂದು ಪಾತ್ರ ಇದೆ. ಸೊ ಅವರು ಅನಿಲ್ ಸಿದ್ದು ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಒಟ್ಟಿಗೆ 4 ಜನ ಟ್ರಾವೆಲ್ ಮಾಡ್ತೀವಿ ಕಂಪ್ಲೀಟ್ ಸಿನಿಮಾ. ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅವ್ರ ಜೊತೆ ಕಂಪ್ಲೀಟ್ ಸಿನಿಮಾ ಟ್ರಾವೆಲ್ ಮಾಡ್ತೀನಿ ಅಂತ. ಇದೊಂದು ಒಳ್ಳೆಯ ಭಾಗ್ಯ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು ಸೊ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.